ಜೇನೇ ಹುಟ್ಟಿದಾಗ ಎಳಳು ಅಣ್ಣ ತಮ್ಮ ಜೇನು ಬಲಿಯಾಗ ದಾದೆ ಫಲು. ನಮಸ್ಕಾರ, ನಾನು ನಿಮ್ಮ ಭಾವನಾ ಬೆಳಗೆರೆ. ಈಗ ನಾನು ಬಂದಿರೋ ಜಾಗ ದುಬಾರೆ ಫಾರೆಸ್ಟ್. ಇದನ್ನು ಕಂಪ್ಲೀಟ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ನಾಟ್ ಜಸ್ಟ್ ಇವಾಗ ಹೊರಗಡೆ ನೀವು ದುಬಾರೆಗೆ ಬಂದರೆ ಇಲ್ಲಿಗೆ ರೆಸಾರ್ಟ್ ಇರ್ಬೋದು ಅಥವಾ ರಾಫ್ಟಿಂಗ್ ಇರಬಹುದು, ಅದೆಲ್ಲ ನಿಮಗೆ ಇಲ್ಲಿ ಫೆಸಿಲಿಟಿ ಇದೆ. ಟೂರಿಸಮ್ ಥರ ಆಗಿದೆ ಇಲ್ಲಿ. ಬಟ್ ಅದಕ್ಕಿಂತ ನನಗೆ ಇಂಪಾರ್ಟೆಂಟ್ ಆಗಿ ನಾನಿಲ್ಲಿ ಬಂದಿರೋ ಉದ್ದೇಶ ಒಂದೇ, ಇಲ್ಲಿಯ ಜನ ಮತ್ತು ಜನಾಂಗದ ಮತ್ತು ಅವರ ಕಲ್ಚರ್ ಏನು, ಅವರ ಬದುಕು ಹೇಗಿರುತ್ತೆ ಅನ್ನೋದನ್ನು ನಾನು ಕೇಳಿಕೊಂಡು ತಿಳ್ಕೊಂಡು ನಿಮಗೂ ಎಲ್ಲ ತಿಳಿಸೋ ಒಂದು ಆಸೆಯಿಂದ ಇಲ್ಲಿಗೆ ಬಂದಿದ್ದೀನಿ. ಅಲ್ಲಿಗೆ ಆ ಜನರನ್ನು ನಾವು ಭೇಟಿ ಮಾಡಬೇಕು ಅಂತಂದರೆ ಬೇರೆ ಮಾರ್ಗ ಇಲ್ಲ, ಇಲ್ಲಿ ದೋಣಿನಲ್ಲೇ ಬರಬೇಕು. ಮತ್ತು ಮಾವುತರು ಮತ್ತು ಆನೆ ಏನೇ ನೋಡಬೇಕು ಅಂತಂದರೂ ನೀವು ಇಲ್ಲಿ ದೋಣಿನಲ್ಲೇ ಬರಬೇಕು. ಇಲ್ಲಿ ನೀವು ಆಲ್ರೆಡಿ ಬಂದಂಗೆ ನಾವು ಸುಮಾರು ಒಂದು 3 minutes ಅಷ್ಟು ದೂರದಲ್ಲಿ ವಿ ಹ್ಯಾವ್ ರೀಚ್ಡ್ ಆ ಜನನ ಮೀಟ್ ಮಾಡೋದಕ್ಕೆ ಮತ್ತು ಅವ್ರನ್ನ ಮಾತಾಡ್ಸೋದಕ್ಕೆ, ಅವರ ಕಲ್ಚರು, ಅವರ ದಿನಚರಿ ಎಲ್ಲವುದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ. ವಿತ್ ದಿ ಹೆಲ್ಪ್ ಆಫ್ ಆಲ್ ದಿ ಆಫೀಸರ್ಸ್ ಹಿಯರ್. ಅವ್ರನ್ನ ಥ್ಯಾಂಕ್ ಯು ಹೇಳ್ತಾ ಹೇಳ್ತಾ ಇದ್ದೀನಿ ಮುಂಚಿತವಾಗ್ಲೇ. ಸೊ ಬನ್ನಿ ಹೋಗೋಣ, ನೋಡ್ಕೊಂಡು ಬರೋಣ. ನಮಸ್ಕಾರ. ನಾನು ಇವತ್ತು ತುಂಬ ಅತಿಯಾಗಿ ಇದ್ರ ಬಗ್ಗೆ ಡೀಪಾಗಿ ಗೊತ್ತಿರೋವಂಥ ಒಂದು ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತಿದ್ದೀನಿ. ಮತ್ತು ಅವ್ರುಗಳಿಗೆ ಒಂದಿಷ್ಟು ನನ್ನದೇ ಆದಂಥ ಪ್ರಶ್ನೆಗಳನ್ನು ಕೇಳ್ತೀನಿ. ಬಟ್ ಅವರ ಭಾಷೆಯಲ್ಲಿ ನನಗೆ ಉತ್ತರವನ್ನು ನೀಡ್ತಾರೆ ಅಂತ ಹೇಳ್ತಾ ಈಗ ನಾನು ಅವ್ರನ್ನ ಮಾತಾಡಿಸ್ತೀನಿ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಹೆಸರೇನು? ನನ್ನ ಹೆಸರು JK ಡೋಬಿ. JK ಡೋಬಿ. ಓಕೆ. ಅವರು ನಿಮ್ಮ ತಮ್ಮ ಅಲ್ಲ? ಹೌದು. ನಿಮ್ಮ ಹೆಸರೇನು? ಮಣಿ ಮೇಡಮ್. ಮಣಿ ಅಂತ. ಓಕೆ. ಡೋಬಿ ಅವರೇ, ನೀವು ಇಲ್ಲಿ ಇರ್ತಾ ಎಷ್ಟು ವರ್ಷ ಆಯಿತು? ಮತ್ತು ನಿಮ್ಮ ತಂದೆ ಆಮೇಲೆ ನಿಮ್ಮ ಇಡೀ ವಂಶ ಅಂತ ನಾನು ಹೇಳೋದಾದರೆ, ನನಗೆ ಮೊದಲನೇದಾಗಿ ತಿಳ್ಕೊಬೇಕಾಗಿರೋದು ಈ ಕುರುಬರು, ಜೇನು ಕುರುಬರು ಅನ್ನೋದು ಹೆಂಗೆ ಬಂತು, ಯಾಕೆ ಬಂತು, ಅವರು ಹೇಗೆ ಅದನ್ನು ಜೇನನ್ನು ತೆಗಿತಾರೆ ಮತ್ತು ಅದನ್ನು ಎಷ್ಟಕ್ಕೆ ಮಾರಾಟ ಮಾಡ್ತಾರೆ, ಅದೆಲ್ಲದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೀವು ನಿಮ್ಮ ಭಾಷೆಯಲ್ಲಿ ಹೇಳಿ. ನನ್ನ ಹೆಸರು JK ಡೋಬಿ ಅಂತೇಳಿ. ಜೇನು ಕುರುಬ ಜನ್ಮ ಅಂದರೆ JK ಅಂದರೆ ಜೇನು ಕುರುಬರು ಅಂತ. ಇದು ನಂಗೆ ಅಪ್ಪ ತಂದೆಯವರಿಂದವೇ ಇದು ಪರಂಪರೆ ಬಂದಂಥದ್ದು. ನಂಗೆ ಈ ಜೇನು ಕುರುಬ ಜನಗ ಅಂತ. ಆ ಜೇನು ಕುರುಬ ಜನಗ ಹೆಂಗೆ ಬಂತು ಅಂದರೆ, ನಂಗೆ ಇಲ್ಲಿ ನಂಗೆ ಒಂದು ದೇವ್ರಿಗೆ ಹೆಂಗೆ ಇದೆಯಾ ಅಂದರೆ, ನಂಗೆ ಕಾಡಿನ ಮರ ಬುಡವೆ ದೇವಸ್ಥಾನ ಎಲ್ಲೇ ಇರಬಹುದು, ಆದರೆ ನಂಗೆ ಮರ ಬಿಡಲಾರ್ಗು ಅದನ್ನೇ ಪೂಜೆ ಮಾಡಿ ದೇವ್ರನ್ನೇ ಎಷ್ಟೋ ದೂರಾಗ ನೆನೆಸೋವಂಥದ್ದು, ಕೂಗಂಥದ್ದು, ಈ ಥರ ಒಂದು ಎಡೆ ಮಾಡೋದಂಥದ್ದು, ಈ ರೀತಿ ಒಂದು ಮರನೇ ಪೂಜಿಸಿ ಅದ್ರಲ್ಲಿ ಈಗ ನಂಗೆ ಬೇಡ ಬಂದರೆ ನಂಗೆ ಆ ದೇವ್ರದ್ದು ಏನೋ ಒಂದು ಶಕ್ತಿ, ಆ ಸತ್ಯಗಳು ಯಾನು ಅದಿಗೆ ಅಂಥವೆಲ್ಲ ನಂಗೆ ಅಲ್ಲಿಂದ ಒಂದು ಆಶೀರ್ವಾದ ನಂಗೆ ಕೊಡೋ ರೀತಿಯಾಗಿ ಇರ್ತದೆ. ಹಂಗೆ ಶುರುವಾಗಿದ್ದು ನಂಗೆ ಅರ್ಥ ಆಗಲಿಲ್ಲ. ಇವ್ರೇನು ತಾವು ಇಲ್ಲಿ JK ಡೋಬಿ ಅವರ ಜೊತೆಲಿದ್ದೀವಿ. ನನಗೆ ಅಣ್ಣ ಆಗಬೇಕು. ನಾವು 100 ವರ್ಷ ಹಿಂದೆಯೇ ಈ ದುಬಾರೆ ಅರಣ್ಯದಲ್ಲಿ ವಾಸ ಮಾಡ್ತಿದ್ದೀವಿ. ನನ್ನ ಅಜ್ಜ ಮುತ್ತಜ್ಜನ ಕಾಲದಿಂದ ನಾವು ವಾಸ ಮಾಡ್ಕೊಂಡು ಬರ್ತಿದ್ದೀವಿ. ನಮ್ಮ ಆಚಾರ ವಿಚಾರವೆಲ್ಲ ಈ ಕಾಡಿನಲ್ಲೇ ಇದೆ. ನಮ್ಮ ದೇವರು ಅಂತ ಹೇಳಿದ್ರೆ ನಾವು ದೇವರ ಗುಡಿಯಲ್ಲಿ ಪೂಜೆ ಮಾಡೋರಲ್ಲ. ನಾವು ಈ ಒಂದು ಮರದ ಬುಡವನ್ನು ಪರಿಸರಕ್ಕೆ ಒಂದು ಪೂಜೆ ಮಾಡುವಂಥ ದೇವಿ ಪೂಜೆ ಅಂತೇಳಿ ನಾವು ಆರಾಧನೆ ಮಾಡ್ತಿದ್ದೀವಿ. ಅದನ್ನೇ ನಮ್ಮ ಬದುಕು. ನಾವು ಜೇನು ಕುರುಬ ಜನಾಂಗವಾಗಿರುವಂಥದ್ದನ್ನ ಒಂದು ಹೇಳ್ತಾರೆ. ಅದು ಅವರು ಪೂಜೆ ಮಾಡಿದಾಗ ಅದು ಅವರು ಮರ ಆಶೀರ್ವಾದ ಮಾಡ್ತು ಅಂತ ಇವ್ರು ತಿಳ್ಕೊತಾರೆ. ಆ ಮರದ ಹತ್ರ ಒಳ್ಳೆ ಜಾಗ, ಒಳ್ಳೆ ಪವಿತ್ರ ಅಂತ ಜಾಗ. ಅಲ್ಲಿಗೆ ನಾವು ಮನುಷ್ಯರು ಅಲ್ಲಿಗೆ ಯಾರು ಹೋಗೋದಿಲ್ಲ. ಅಲ್ಲಿಗೆ ಹೋಗೋದಿದ್ದಾಗ ಅಂತಾರೆ, ಮನುಷ್ಯರಲ್ಲಿಗೆ ಹೋದರೆ ಸೂತ್ಕರ್ ಅಂತ ಜಾಗ ಅಂತ. ಮನುಷ್ಯನಲ್ಲಿ ಸೂತ್ಕ ಎಂಬ ಆ ಸೂತ್ಕ ಇದ್ದಂಥ ಜಾಗಗೂ ದೇವರು ಬರೋದು ಭಾಳ ಕಮ್ಮಿ. ಅಂದರೆ ದೂರಿಂದ ನೋಡೋಂಥದ್ದು, ಅಕ್ಕಪಕ್ಕೆಲ್ಲ ನೋಡಿ ಇದು ಕೊಡೋಂಥದ್ದು, ಈ ಥರ ಎಲ್ಲ ಹಂಗೆ ಮನುಷ್ಯರ ನೆನಪಲ್ಲೂ ಒಂದು ನೆನೆಸೋಡ್ರಂಥದ್ದು. ನಂಗೆ ನಂಬಿಕೆ ಹೆಂಗೆ ಅದಕ್ಕೆ ಅಂದರೆ, ಒಳ್ಳೆ ಜಾಗಗೂ ದೇವರು ಬೇಗ ಬರ್ತಾನೆ. ಆದರೆ ಬೇಗ ಬಂದು ನಂಗೆ ಯಾನ ಕಾಳಿನೋ ಆಳಿನೋ ಅದು ಗೊತ್ತು ಮಾಡಿಸಿನೋ, ಆ ಗೊತ್ತು ಮಾಡಿಸಿದಂಥ ಮಾತುವೇ ನಂಗದು ಒಂದು ಶಕ್ತಿ.
ದೇವ್ರಿಗೂ ನಿಜವಾಗಲೂ ನಂಗೆ ದೇವ್ರ ಪಾದಾಗ ಹೋಗಿ ಸೇರಿದೆಯೇ ನಂಗೆ ಮಾತು, ನಂಗೆ ದನಿ ಸಹ ಹೋಗಿ ಸೇರಿದೆಯೇ, ನಂಗೆ ಆಳಿದ ಮಾತು ಸಹ ಹೋಗಿ ಸೇರಿದೆಯೇ, ದೇವರು ಅದನ್ನೇ ಕಾಳಿದೆಯೇ ಅಂತ ನಂಗೆ ನಂಬಿಕೆ. ಕಾಡು ಮಧ್ಯೆಯಲ್ಲಿ ಒಂದು ಅರಳಿ ಮರ, ಆಲದ ಮರ ಇರ್ತದೆ. ಆಲದ ಮರದಲ್ಲಿ ನಾವು ಪೂಜೆ ಮಾಡೋಂಥವ್ರು. ಅದು ಕಾಡು ಮಧ್ಯೆ ಇದ್ದಂಥ ಜಾಗಕ್ಕೆ ತುಂಬ ಜನಗಳು ಹೊರಗಿಂದ ಬಂದಂಥವ್ರು ಅಥವಾ ಹೊರಗಿನ ಊರಿಂದ ಬಂದಂಥವ್ರು ಆ ಮರದ ಹತ್ರ ಹೋಗೋದಿಲ್ಲ. ಆ ಮರದ ಹತ್ರ ಹೋದರೆ ಸೂತಕ ಆಗ್ತದೆ ಅಂಥ ಜಾಗ ಅಲ್ಲದೆ. ಯಾಕೆ ಸೂತಕ ಆಗುತ್ತೆ? ಈಗ ನಾನು ಹೋಗೋಕ್ಕಾಗಲ್ಲ. ಉಪ್ಪು ಮೆಣಸು ತಿಂದಂಥವ್ರು ಅಥವಾ ಈ ಹೆಣ್ಮಕ್ಳ ಬಗ್ಗೆ ಸೂತಕ ಆಗುವಂಥದ್ದು, ಯಾರು ಸತ್ತಿದ್ದು ಹುಟ್ಟಿದ್ದು ಅಂತ ಸೂತಕ ಇರ್ತದೆ. ಅಂಥ ಜಾಗಕ್ಕಿಂತ ದೂರದಿಂದ ಇರ್ತದೆ ಆ ತಾಯಿ, ಅಡವಿ ತಾಯಿಗೆ ನಮ್ಮ ಆರಾಧನೆ ಅಂತ ಹೇಳೋ ಮಾತನ್ನು ಜೇನು ಕುರುಬರ ಪೂಜೆ ಯಾವ ಥರ ಅಂತ ಹೇಳಿದ್ರೆ ಹೇಳಿದ್ದಾರೆ. ಅವರ ನಂಬಿಕೆ ಅದು. ಹಾಗೆ ಓಕೆ. ಈಗ ಜೇನು ಕುರುಬರು ಅಂತಾನೆ ಯಾಕೆ, ಹೆಂಗೆ ಶುರು ಆದದ್ದು, ಹೇಗದು ಅಂತ? ಆ ಜೇನು ಕುರುಬ ಅಂತ ಬಂದಾಗ ನಂಗೆ ತಲೆಗ ನಂಗೆ ಒಂದು ಜನಗ ಸುಮಾರು ಹಿಂದೆ ಅದು ಬೇರೆ ಯಾರಿಗೂ ಸೇರೋಡುವಂಥದ್ದು ಅಲ್ಲ. ನಂಗೆ ತಲೆಗೆ ಈ ಸಪ್ಪುನಿಂದ ಮನೆ ಮಾಡಿ ಕಾಡಲೆ ವಾಸ, ಮತ್ತಲ್ಲಿಂದ ಈ ಮರದ ಸೆಕ್ಕಿಂದ ಅಲ್ಲಿ ಮರದ ಬುಡ್ಡೆಯಿಂದ ಬಿದಿರು ಬುಡಲು ಇಂಥ ಜಾಗಲೆಲ್ಲ ನಂಗೆ ಜನ ಹಿಂಗೆ ಬೈಲಲ್ಲಿ ಒಂದು ಕಲ್ಲು ಬೊಡ್ಡೆ ಸಿಕ್ಕಿದ್ರೆ ಅಲ್ಲಿ ಸಮೇತ ನಂಗೆ ಮನೆ ಥರ ಕಾಡು ಬೇ ನಂಗೆ ಮನೆ ಇದ್ದಾಗೆ. ಆದರೆ ಈ ಥರ ನಂಬಿ ಬದುಕಿದಾಗ ಅಲ್ಲಿ ಇಂದಿನ ಒಂದು ದೇವರುಗಳೆಲ್ಲ ಭಾಳ ಶಕ್ತಿ ಇತ್ತು. ಆ ಶಕ್ತಿ ಸತ್ಯ ಸಾಹಸಗಳಲ್ಲೂ ಭಾಳ ಒಂದು ಯಾರ ಒಂದು ಲೆಕ್ಕ ಸರಳದನ್ನೇ ನಡೆಸೋಡು ಹೋಗ್ತಾರೆ ಎಂಬುದು ಬಂದರೆ ಅಲ್ಲೀಗ ಈ ಜೇನಿಗೆ ಒಂದು ಲೆಕ್ಕಸರ ಬತ್ತಂಬ. ಆ ಲೆಕ್ಕಸರ ಬಂದಾಗ ಪಾರ್ವತಿ, ಶಿವ ಮತ್ತು ದೊಡ್ಡ ದೊಡ್ಡ ದೇವತೆಗಳು ಕೂತು ಎಲ್ಲ ಪ್ರಾಣಿನೇ ಬರಲಾಳಿದದು. ಅಲ್ಲಿ ಎಲ್ಲ ಮನುಷ್ಯರು ಸೇರಿಸಿ ಎಲ್ಲ ಪ್ರಾಣಿವೆ ಅಂದರೆ ಎಲ್ಲರನ್ನೇ ಕರೆದಾಗ ಅಲ್ಲಿ ಜೇನು ಹುಳನೇ ಕಾಳಿತಂಬ, ನೀ ಮ್ಯಾಣ ಮಾಡೋದು ಎಂಥದಲ್ಲ ಅಂತ. ಅದು ಆಳಿತಂಬ ನನಗೆ ಗೊತ್ಕಾಣಿ ಅಂತ. ಕಾಡಿನಲ್ಲಿ ನಾವು ಮರದ ಬುಡದಲ್ಲೇ ವಾಸ ಮಾಡೋದು, ಕಾಡಿನಲ್ಲಿ ಬಿದಿರು ಬುಡದಲ್ಲಿ ನಮ್ಮ ವಾಸಸ್ಥಳ. ದೇವರುಗಳು ಅವತ್ತಿನ ದಿವಸದಲ್ಲಿ 100 ವರ್ಷದ ಹಿಂದೆ ದೇವರುಗಳು ಒಂದು ಮರದ ಬುಡದಲ್ಲಿ ಕೂತುಕೊಂಡು ಜೇನು ಯಾವ ರೀತಿ ಆಗೋದು ಅಂತೇಳಿ ದೇವರುಗಳು ಪ್ರಶ್ನೆ, ಮನುಷ್ಯರು ಮತ್ತು ದೇವರುಗಳು ಪ್ರಶ್ನೆ ಮಾಡಿದಾಗ ನಮ್ಮ ಜನಾಂಗ ಕುರುಬ, ಇವತ್ತು ಏನು ಜೇನು ಕುರುಬ ಅಂತ ಹೇಳ್ತೀವಿ, ಅವರು ಜೇನು ಮೇಣ ಯಾವ ಥರ ಆಗೋದು ಅಂತ ಹೇಳೋದು ಕೇಳಿದಾಗ ಗೊತ್ತು ಕಾಣಿ ಅಂತ. ಗೊತ್ತು ಕಾಣಿ ಅಂದರೆ ಗೊತ್ತಿಲ್ಲ ಈ ಥರ ಇದು ಕಾಳಿದಾಗ ಅಲ್ಲಿ ಆಗ ಶಿವ ನನಗೆ ಎಷ್ಟು ಕಾಳಿದಾರ ಆಡ್ತಿಲೆ. ಆಗ ಅದು ಕೋಪ ಬಂದುಬಿಡ್ತಂಬ. ಶಿವನಾಗ ಕೋಪ ಬಂದಾಗ ದೇವರು ಕೋಪ ಬಂದು ನಿನ್ನ ಕೊಂದೇ ಬಿಡ್ತೀನಿ ತರ್ತು ಅಂತ ಆಡ್ತಂಬ ಕತ್ತಿಲು. ಆಗ ಅದು ಆಡ್ತಿಲೆ. ಆಮೇಲೆ ಮತ್ತೆ ತರ್ತೇ ಬಿಟ್ಟದು. ಹಂಗಾಗಿ ಕುಚ್ಚಿಗೆ ತರ್ತು ಬಿಟ್ಟು ಏನಾಯಿತು? ಶಿವ ಎಷ್ಟು ಕೇಳಿದ್ರು ಮೇಣದ ಬಗ್ಗೆ ಶಿವ ದೇವರು ಹೇಳ್ತಾ ಇರಲಿಲ್ಲ. ಕೇಳಿ ಪ್ರಶ್ನೆ ಮಾಡಿದಷ್ಟು ಶಿವನಿಗೆ ಸಿಟ್ಟು ಜಾಸ್ತಿ ಬಂದಾಗ ಶಿವ ಕತ್ತಿಲಿ ಕಡಿದು ಬಿಡ್ತಾರೆ. ಯಾರನ್ನ? ಆ ಜೇನು ಹುಳನ ಮತ್ತೇನು ತರ್ತುಬಿಟ್ಟು ಆಗ ಪಾರ್ವತಿ ಕೂತು ಆಡಿದಂಬಲ್ಲಿ. ಅಲ್ಲ, ನೀ ಎಲ್ಲರನ್ನೇ ಸೃಷ್ಟಿ ಮಾಡೋ ಮನುಷ್ಯ ಕೊಲ್ತಿದೆ ಮತ್ತು ಜೀವನೂ ಹುಟ್ಟಿಸ್ತಿದೆ, ಇಂಥದ್ದೊಂದು ಶಕ್ತಿ ನಿನ್ನಲ್ಲಿದ್ದು ಕೊಂದು ಬಿಟ್ರೆ ಅದು ಆಳ್ತದೆಯಾ? ಮತ್ತೆ ಜೀವ ಹುಟ್ಟಿಸಿ ಕಾಳು ಆಳ್ಬೋದು. ಈಗ ಯಾಕಂದರೆ ನೋವು ತಡೆ ಅನ್ನೋದು ಈಗ ಆಳ್ತಾರೆ ಅಂತೇಳಿ ಮತ್ತೆ ಆಳಿತ್ಕೊಂಬೋದು. ಶಿವನಿಗೆ ಪಾರ್ವತಿ ಹೇಳಿದ್ರು, ನೀನು ಮನುಷ್ಯನ ಕೊಲ್ತೀಯ, ಸೃಷ್ಟಿ ಮಾಡ್ತೀಯ, ನೀನು ಕೊಂದುಬಿಟ್ಟೆ ಅಲ್ಲ, ನೀನು ಕೊಂದ್ರ ಮೇಲೆ ಯಾವ ರೀತಿ ಹೇಳ್ತಾರೆ ಪುನರ್ಜನ್ಮ ಕೊಡು ಹತ್ತಪತ್ತಲ್ಲಿ ಅಂಗಿ ಬಂದಾಗ ಆಮೇಲೇನು ಕಾಳಿದಾಗ ಅಂತ ಹಾಡ್ತಿಲೆ. ಅದು ಆಳದಿದ್ದಾಗ ಮತ್ತೆ ಇನ್ನೇನು ಮಾಡೋಕ್ಕೆ ಕೋಪವೇ ಜಾಸ್ತಿ ಆಯ್ತು. ಆಳದಲ್ಲಿ ಅವರ ಹೊತ್ತ ಹೆಡ್ತಿಗೂ ಅಂದರೆ ಪಾರ್ವತಿ ಅಮ್ಮ ಅಂದರೆ ಶಿವನ ಒಂದು ಹೆಂಡತಿ ಅದರ ಅರ್ಥ. ಅದು ಕಾಲದಾಗ ಅದು ಆ ಹೊತ್ತು ಕೋಪತಿ ಮತ್ತೆ ತರ್ತದೆ. ತರ್ತಾಗ ಈ ಸೊಂಟಗೆ ತರ್ತದಂತ. ಈಗಲೂ ಜೇನು ಹುಳಲು 2 ಕಡ್ತದೆ ಇಲ್ಲಿ, 2 ಪೀಸ್ ಆಗಿ ಮತ್ತೆ ಸೇರಿಸಿರೋದು. ಪದೇ ಕೇಳಿದಾಗ ಕೋಪ ಜಾಸ್ತಿ ಆಯಿತು. ಆದರೂ ಶಿವ ಹೇಳಲಿಲ್ಲ ಪಾರ್ವತಿಗೆ. ಮತ್ತೇನೂ ಕಡಿತಾರೆ. ಮತ್ತೇನೂ ಕಡಿದಿದ್ದು ಎಲ್ಲಿಗೆ ಅಂದರೆ ಸೊಂಟದ ಸಮಕ್ಕೆ ಕಡಿತಾರೆ. ಅದಕ್ಕೆ ಈಗ ಜೇನಿಗೆ ಒಂದು ಕಡ್ತಾ ಇದೆ ಅಂದ್ರೆ ಆ ಜೇನಿನ ಗೂಡ್ಗೆ ಅಲ್ಲಲ್ಲ ಹುಳಗೆ ದೊಡ್ಡ ಜೇನಲ್ಲಿ ಕಾಣಿಸ್ಕೊಳ್ತಾ ಅದು. ಈ ತರ ಜೇನಿದ್ರೆ ಇಲ್ಲಿ ಒಂದು ಪೆಟ್ಟು ಗೊತ್ತಾಯ್ತು. ಹೌದು, ಎರಡು ತುಂಡು ಕಾಣುತ್ತೆ ನಮಗೆ. ಹೌದು, ಹಂಗೆ ಆದಾಗ ಆಮೇಲೆ ಈ ಆಗ ಪಾರ್ವತಿ ಆಯ್ತುಂಬ ಶಿವ ಅವರಿಬ್ಬರು ಗಂಡಂತೆಲ್ಲ ಕಾಳಿದರು. ಆ ಕಾಳಿದಾಗ ಅಲ್ಲಿ ಆಗ ನಂಗೆ ಪಾರ್ವತಿ ಅಮ್ಮನಿಗೆ ಮಾತ್ರ ಆಳೋದು ಅಂತ, ನಿನ್ನಗೆ ಆಳೋದಕ್ಕಾಗಲ್ಲ ಅಂತ ಶಿವನಿಗೆ ಆಳಿತಂಬ.
ಆಗ ಪಾರ್ವತ್ಯಮ್ಮನ ಆಳಕ್ಕಂದರೆ ಸರಿ ಅಂತ ಆಗ ಪಾರ್ವತ್ಯಮ್ಮನ ಕರೆದು ಹೋಗಿ ಅಷ್ಟು ದೂರ ಬೇರೆ ಒಂದು ಕಡೆ ಹೋಗಿ ಸಭೆಯಲ್ಲಿ ಕೂತಿದ್ದ ಜಾಗ ಕಾಣಿ, ಸಭೆಯಲ್ಲಿ ತುಂಬ ದೇವತೆಗಳು ಇದ್ದಾರಂಬ, ಅದರಿಂದ ಬೇರೆ ಕರೆದು ಹೋಗಿ ಆಳಿದದು. ಇದು ನನ್ನ ಮಾಸು ಅಂತ. ಅಂದರೆ ಈ ಮನ್ಸಂದೊಂದು ಏನು ಹೇಳ್ತಾರೆ, ಸದೇಗ ಕಸಗೆಲ್ಲ ಹೇಳ್ತಾರಲ್ಲ ಆ ಥರ ಅದು. ಈ ಪಾರ್ವತಿ ಕೊನೆಗೆ ಏನು ಮಾಡ್ತಾರೆ ಅಂದರೆ ಈ ಡೆಲಿವರಿ ಆಗೋ ಟೈಮಲ್ಲಿ ಒಂದು ಗರ್ಭಿಣಿ ಗರ್ಭಿಣಿ ಆದಂಥ ಅದರದೊಂದು ಕಸ ಅಂತಾರೆ. ಹೆರಿಗೆ ಆಗುವ ಸಮಯದಲ್ಲಿ ಮಗು ಜರ್ನಾದ ಸಮಯದಲ್ಲಿ ಏನಿರ್ತದೆ ಅದನ್ನು ಆ ಶಬ್ದನ ಇಟ್ಟು ಹೇಳ್ತಾರೆ. ಓ ಈಗಲೂ ನಮ್ಮ ಕಡೆ ಅಂದರೆ ನನ್ನ ಮಗಳಾಗಿರ್ಬೋದು, ನಮ್ಮ ಮನೆಯಲ್ಲಿ ಯಾರಾದರೂ ಜನಿಸಿದ್ರೆ ಮಗುಗೆ ಮೊದಲನೇದಾಗಿ ಜೇನನ್ನು ನೆಕ್ಕಿಸ್ತಾರೆ. ಅದೇ ಥರ ಹೌದು. ಆದರೆ ಹೆರಿಗೆ ಡೆಲಿವರಿ ಆದ ಸಮಯದಲ್ಲಿ ಈ ಮಗು ಆದಾಗ ಒಂದು ಕಸ ಏನೋ ಒಂದು ಅಂದರೆ ನಾಚಿಕೆಗೋಸ್ಕರ ಪಾರ್ವತ್ಯಮ್ಮನ ಅದು ಗಂಡಸಿಗೆ ಆಳಂತ ವಿಷಯ ಅಲ್ಲ. ಅದನ್ನು ಈಗ ಗಂಡು ಜನ ಹೆಣ್ಣು ಜನರ ಹತ್ರ ಸಾರ್ವಜನಿಕರ ದೇವರ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ ಅಂತೇಳಿ ಶಿವ ಕರ್ಕೊಂಡೋಗಿ ಪಾರ್ವತಿನ ದೂರದಲ್ಲಿ ಹೇಳ್ತಾರೆ. ಹಂಗೆ ಏನಂತ ಯಾಕೆ ಏನಂತ ಹೇಳ್ತಾರೆ ಅಂದರೆ ನಾಚಿಕೆ. ಒಂದು ಹೆಂಗಸಿಗೆ ಭಾಳ ನಾಚಿಕೆ ಇದೆ ಅಂತ ಅರ್ಥ. ಹೌದು, ಆ ನಾಚಿಕೆದ ವಿಷಯ ಅದು. ಅದು ಅದರದ್ದೇ ಆದ, ಅಂದರೆ ಅದು ಮಾಸ್ ಅಂದಾಗ ಅದರದ್ದೇ ಆದ ಒಂದು ಪವರ್. ಮಾಸ್ ಅಂದರೆ ಅಂದರೆ ಆ ಮಾಸ್ ಅಂದರೆ ಈಗ ನಾವು ಆನೆಗೆ ಮದ ಬರ್ತದೆ ಅಂತ ಹೇಳ್ತೀವಿ ನಂಗೆ. ಅದನ್ನೇ ನಂಗೆ ಭಾಷೆಯಲ್ಲಿ ನಂಗೆ ಮಸ್ತಿ ಬಂದಾಗ ಪವರ್ ಜಾಸ್ತಿ. ಅದು ಯಾರ ಮಾತನ್ನು ಕಾಣೋದಿಲ್ಲ, ಅದು ತನ್ನದೇ ಆದ ಇಂಟ್ರೆಸ್ಟ್ ಮೇಲೆ ಇರ್ತದೆ. ಅದು ಆ ಇಂಟ್ರೆಸ್ಟ್ ಮೇಲೆ ಇದ್ದಂಥದ್ದನ್ನೇ ನಂಗೆ ಆಳೋದಕ್ಕೆ ಹೋದರೆ ಅದು ಗಂಡಸು ಜೊತೆ ಆಳೋಂಥ ವಿಷಯ ಅಲ್ಲ. ಅದು ಒಂದು ಹೆಂಗಸು ಜೊತೆಲಿ ಮಾತ್ರ ಮಾತಾಡೋದು. ಅಂದರೆ ಒಂದು ಹಣ್ಣು ಜೀವದ ಒಂದು ಲೆಕ್ಕ ಅದು. ಈ ಥರ ಎಲ್ಲ ಆಳಿ ಪಾರ್ವತ್ಯಮ್ಮನಿಗೆ ಆಳಿ ಆಮೇಲೆ ಪಾರ್ವತಿ ಬಂದು ಇದು ಶಿವನಿಗಾಳಿದದು. ಆ ಶಿವನಿಗಾಳಿದಾಗ ಆಮೇಲೆ ಆಳಿದಾಗ ಅಂದರೆ ಹೇಳಿದಾಗ ಶಿವನ ಹತ್ರ ನೇರವಾಗಿ ಪಾರ್ವತಿ ಅವರಿಗೆ ಹೇಳ್ಕೊಳ್ಲಿಕ್ಕೆ ಹಾಕಿಲ್ಲ. ತನ್ನ ಗಂಡನ ಹತ್ರ ನಾನು ಗರ್ಭಿಣಿ ಆಗಿದ್ದೀನಿ, ಈಗ ನನಗೆ ಹೆರಿಗೆ ಆಗ್ತಿದೆ, ನನಗೆ ಈ ಥರ ನಿಂತಿದೆ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಗಂಡು ಜನ ಹತ್ರ ಒಂದು ಹೆಣ್ಣು ಜನರಿಗೆ ನಾಚಿಕೆ ಇದೆ. ಆದ್ದರಿಂದ ಪಾರ್ವತಿಯವರು ಅವ್ರ ಹತ್ರ ಹೇಳ್ಕೊಂಡಿಲ್ಲ. ಹೆರಿಗೆ ಆದ ಸಮಯದಲ್ಲಿ ಮಗು ಜರ್ನಿ ಆದ ರಕ್ತ ಬ್ಲಡ್ ಏನೋ ಹೋಗ್ತದೆ, ಅದನ್ನು ಪೂರ್ತಿ ಹೇಳ್ಕೊಂಡಾಗ ಅಲ್ಲಿ ಸೂತಕ ಆಗ್ತದೆ, ಅದನ್ನು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಪಾರ್ವತಿ ಆಳುವಂಥ ಒಂದು ಇದಾದ. ಅಂದರೆ ಅಲ್ಲಿ ಬರೀ ಹಣ್ಣು ಜಾತಿ ಮಾತ್ರ ಅಲ್ಲಿರೋದು, ಹೆಣ್ಣು ಜಾತಿ ಜನಾಂಗದವರು ಆ ಗುಂಪು ತೀರಾ ಅಲ್ಲಿ ಮರಿ ಮಾಡ್ತವೆ ಎಲ್ಲ ತಂದು ಮರಿ ಮಾಡುವಂಥದ್ದು. ಮತ್ತೆಲ್ಲಿಂದ ಈ ಥರ ಒಂದು ಎಲ್ಲ ಹಣ್ಣು ಜಾತಿ. ಗಂಡಸರು ಯಾರು ಹೋಗೋದಿಲ್ಲ, ಗಂಡಸಲ್ಲಿ ಇರೋದಿಲ್ಲ. ಜೇನು ಹುಳದಲ್ಲಿ ಪೂರ್ತಿ ಹೆಣ್ಣು ಹುಳಗಳೇ ಇರುವುದು. ರಾಣಿ ಜೇನು, ರಾಣಿ ಹುಳ ಅಂತ ಇದ್ರೆ ಎಣ್ಣೆ, ಹೌದು, ಬಾಕಿ ಎಲ್ಲವೂ ಇರ್ತದೆ. ಅಲ್ಲಿ ಗಂಡು ಹುಳ ಇರೋದಿಲ್ಲ, ಆ ಜೇನಿನಲ್ಲಿ ಗಂಡು ಹುಳ ಇರೋದಿಲ್ಲ. ಹಂಗೆ ಆದಾಗ ಶಿವನ ಜೊತೆ ಆಳಿತದೆ ನಾಚಿಕೆಗೋಸ್ಕರ. ಆಗ ಅಲ್ಲಿ ಕೂತು ದೇವ್ರ ಗಡುವೆ ಯೋಚನೆ ಮಾಡಿದದು. ಅಂದರೆ ಈ ತರ್ತು ಬಿಟ್ಟಲ್ಲ, ಈ ತರ್ತು ಬಿಟ್ಟಾಗ ಏನಾಗ್ಬಿಡ್ತದೆ, ಎಲ್ಲ ಇದಾಗ್ಬಿಡ್ತು. ಶಿವನಿಗೂ ಮತ್ತೆ ಜ್ಞಾನ ಬಂದ್ಬಿಡ್ತು. ತಪ್ಪು ಅಂತ, ನಾ ತಪ್ಪು ಮಾಡಿಬಿಟ್ಟಿದ್ದೇನೆ ಆತ, ನೀ ತಪ್ಪು ಮಾಡಿದೆ ಅಂತ ಪಾರ್ವತಿನೂ ಕಾಳಿತ್ತು. ಆ ಕಾಳಿದಾಗ ಆಗ ಅರ್ಥ ಆಗ್ತು ಶಿವನಿಗೆ. ಅರ್ಥ ಆದಾಗ ಏನು ಮಾಡೋ ಅಂತ ಆಳಿದಾಗ ಆಗ ಅದಕ್ಕೋಸ್ಕರ ಇವತ್ತಿಗೂ ನಂಗೆ ಒಂದು ಜನರನ್ನೇ ಗುರುತಿಸ್ತಂಬದು. ಇವತ್ತು ದೇವ್ರಿಗೂ ನಂಗದೇ ಆದ ಒಂದು ಜೇನು ಆದರೆ ನಂಗೀಗ ಈ ಜೇನುತುಪ್ಪದ ಬಗ್ಗೆ ನಿಂಗಾಗೋಸ್ಕರವೇ ನಂಗೆ ಜನ ಗುರುತಿಸ್ತಿಗೆ. ಆ ಜನದಂತೆ ನಿಂಗನೇ ಒಂದು ತಿನ್ನಬೋದು ಅಥವಾ ಯಾವ ರೀತಿಲಿಗಾರು ನೀ ಅವ್ರಿಗೆ ಕಚ್ಚಬೋದು, ಅವರು ನಿನಗೆ ಬೀಯಬೋದು ಅಂತ. ಅಂದರೆ ಜೇನು ಕೀಯಾಗ ನಂಗೆ ಒತ್ತಿತ್ತಲ್ಲ ಕಟ್ಟಿತ್ತೊಳಗೆ ಬಿಕ್ಕಿ ಹೋಗಿ ಎಲ್ಲ ಮಾಡಿ ಅವ್ರಿಗೆ ಬೀತಿಗೆ, ಅವರು ನಂಗಗೂ ಬೀತಾರೆ. ಅಂದರೆ ಅದು ಕಚ್ಚೋದು ನಂಗೆ ಬೀಯೋದು. ಇದೇ ಥರ ಜಗಳಾಗಿ ಜೇನುತುಪ್ಪದ ವಿಷಯಲ್ಲೂ ಬಂದಂಥ ಮಾತಲು ಅದು ಈಗ ನಂಗೆ ದೇವ್ರಿಗೂ ಮೆಚ್ಚಿದಂಥ ಜೇನು ಕುರುಬನಾಗಿ ಜೇನು ಕೀದು ಮರ ಬುಡಲ್ ಮಡಗಿ ಅದನ್ನೇ ಕೂಗಂಥದ್ದು. ಏನಂತ ಈಗ ಜೇನು ಹುಳ ನಮ್ಮ ಜಾತಿನ ಹುಡುಕಿಕೊಂಡು ಬಂದು ಗುರುತಿಸ್ತದೆ. ಮರದಿಂದ ಎಲ್ಲೋ ಒಂದು ಜೇನು ಇರ್ತದೆ, ಆ ಜೇನು ಬಂದು ನಮ್ಮ ಜನಾಂಗವನ್ನು ಒಂದಲ್ಲಿ ಮನುಷ್ಯ ಆಗಿರ್ತಾನೆ, ಅವನು ಜೇನು ಕುರುಬ ಆಗಿರೋದ್ರೆ ಒಂದು ಮನುಷ್ಯ ಆಗಿರ್ತಾನೆ. ಆ ದೂರದಿಂದ ಒಂದು ಹುಳ ಬಂದು ಒಂದು ಮೈ ಮೇಲೆ ಒಂದು ಜೇನು ಹುಳ ಕೂರ್ತದೆ. ಏನಕ್ಕೆ ಹೇಳ್ತೀನಿ, ಜೇನು ಹುಳ ಕೂರ್ತದೆ, ಆಗ ಅದು ಜೇನು ಕುರುಬಾದ. ಕುರುಬ ಅಂತ ಅಲ್ಲಿಗೆ ಹೆಸರು ಬಂತು. ಕುರುಬ ಜೇನು ಹುಳ ಬಂದು ಕೂರ್ತು ಈಶ್ವರ ಪಾರ್ವತಿ ಸಭೆಯಲ್ಲಿ, ದೇವರ ಸಭೆಯಲ್ಲಿ ಅಥವಾ ಮನುಷ್ಯನ ಸಭೆ ನಡೀತಿತ್ತು. ಆ ದಿನಗಳಲ್ಲಿ ಹುಳ ಬಂದು ಮೈ ಮೇಲೆ ಕೂತಾಗ
ಅವನು ಕುರುಬ, ಜೇನು ಕುರುಬ ಆದ. ಹಂಗಾದ ಅದೇನು ಕುರುಬ. ಹಂಗೆ ಜೇನು ಕುರುಬ ಬತ್ತು. ಹಂಗೆ ಈಗ ಒಂದು ಕಟ್ಟು ಮರಲು ಒಂದು 200-300 ಜೇನು ಇರ್ತದೆ. ಆ ಜೇನು ಕಿಯೋದಕ್ಕೂ ಅದರದ್ದೇ ಆದ ಒಂದು ರಾಗ, ಅದರದ್ದೇ ಆದ ಒಂದು ಇದು. ಅಂದರೆ ನಂಗೆ ಕಚ್ಚಿ ಅದನ್ನೇ ಕಿರಿಯೋ ಟೈಮಲ್ಲೂ ಅದು ಕಚ್ಚಿದ್ರೆ ಭಾಳ ವಿಷ. ಅದು ಕಾಡು ಒಳಗೆ ಅದನ್ನೇ ಒಂದು ಪರೀಕ್ಷೆ ಇದೆಯಲ್ಲ. ಆ ಕಾಡಿನ ಒಳಗಡೆ ಎಲ್ಲ ಒಂದು ಮರದ ಹೂವು ಇರ್ತದೆ. ಆ ಹೂಲೆಲ್ಲ ವಿಷ ಇರೋದ್ಲೆ. ಒಂದು ಮರದ ಹೂಲು ವಿಷ. ಆ ವಿಷದ ಟೈಮಲ್ಲೂ ಅದಕ್ಕೆ ನಂಗೆ ಮುಂಗಾರು ಜೇನು ಅಂತ ಕರಿತೀವಿ. ಹೆಸರದಿಗೆ ಅದು ಮುಂಗಾರು ಜೇನು, ಕನ್ನೇರು ಜೇನು, ಧೂಳು ಜೇನು, ಈ ಥರ. ಧೂಳು ಜೇನು ಇವ್ರೇನು ಹೇಳಿದ್ರು ಈಗ ಕನ್ನೇರಿ ಜೇನು ಯಾವುದು? ಕನ್ನೇರು ಜೇನು ಸ್ವಲ್ಪ ಈ ಮಳೆ ನಿಂತು ಬರುವಂಥ ಟೈಮಲ್ಲೂ ಒಂದೇ ಮರದ ಹೂವು ಇದೆಲ್ಲ ಬಿಡುವಂಥದ್ದು ಜೇನಿದೆ. 3 ಥರದ ಜೇನಲ್ಲಿ ಜೇನು ಒಂದೇ, ಅಂದರೆ ಹೆಸರು ಬೇರೆ ಬೇರೆ ಕರಿತೀವಿ. ಮರದ ಹೂಗಳು ಆಗ್ತದೆ. ಎಲ್ಲ ಮರದಲ್ಲಿ ಹೂವು ಇರ್ತದೆ, ಆದರೆ ಒಂದು ಮರದ ಹೂವು ತುಂಬ ವಿಷ ಆಗಿರ್ತದೆ. ಆ ಟೈಮಲ್ಲಿ ಜೇನು ಹುಳುಗಳು ಜೇನು ಕುಯ್ಲಿಕ್ಕೆ ಬಿಡೋದಿಲ್ಲ. ಕನ್ನೇರಿ ಜೇನು ಮತ್ತು ಮುಂಗಾರು ಜೇನು, ಧೂಳು ಜೇನು. ಕನ್ನೇರಿ ಜೇನು ಅಂದರೆ ಈಗ ಸ್ವಲ್ಪ ಟೈಮ್ ಮಳೆ ಸ್ವಲ್ಪ ಟೈಮಿಗೆ ಕನ್ನೇರಿ ಜೇನು ಆಗ್ತದೆ. ಮುಂಗಾರು ಜೇನು ಅಂತ ಮಳೆ ನಿಂತು ಬರೋ ಟೈಮ್. ಹಾಗೆ ಇನ್ನೊಂದ್ಸಲ ಧೂಳು ಜೇನು ಅಂತ, ತುಂಬ ಬಿಸಿಲಿನಲ್ಲಿ ಬೇಸಿಗೆ ಟೈಮಲ್ಲಿ ಅದು ಧೂಳು ಜೇನು ಅಂತ. ಈಗ ಈ 3 ಜೇನಲ್ಲಿ ಏನು ವಿಶೇಷ? ಜೇನು ಹೆಸರಿಗೆ ನಾವು ಹೆಸರನ್ನೇ ಹಾಕ್ಕೊಂಡಿರೋಂಥದ್ದು. ಧೂಳು ಜೇನು ಬರೋ ಟೈಮಲ್ಲೂ ಉಗಾದಿ ಹಬ್ಬಕ್ಕೆ ತುಪ್ಪ ಮಾಡೋದು. ಧೂಳು ಜೇನು ಉಗಾದಿ ಹಬ್ಬ ದೇವರಿಗೆ ಎಡೆ ಮಡಗ್ತೀವಿ ಜೇನು ಕೊಯ್ದು. ಹಿಂಗೆ ಈ ಕನ್ನೇರು ಜೇನು ಅಂತ ಟೈಮಲ್ಲೂ ಅದೇನು ಮಾಡ್ತೀವಿ ಅಂದರೆ ಈಗ ಈ ಕಾಡು ಒಳಗೆ ಇದೆಲ್ಲ ಬಂದಾಗ ಎಲ್ಲ ಥರದ ಒಂದು ಹೂಗಳಾಗ್ತವೆ. ಎಲ್ಲ ಮರದ ಹೂವನ್ನೇ ತಂದು ಮಕರಂದ ಅಲ್ಲೇ ಹಾಕ್ತದೆ. ಅದು ಹೂವು ಹಾಕ್ತಿದೆ. ಎಲ್ಲ ಹೂವಿನಿಂದ ಜೇನು ಹುಳಗಳು ಹೋಗಿ ಆ ರಸವನ್ನು ತಂದು ಇಲ್ಲಿ ಕೂರ್ತದೆ, ಅಲ್ಲಿಗೆ ಕೂರ್ತದೆ, ಗೂಡಿಗೆ ಕೂರ್ತದೆ. ಅದು ಎಲ್ಲ ಥರದ ಶಕ್ತಿಗಳು ಅಲ್ಲಿ ಇರ್ತದೆ. ಹಂಗೆ ಮತ್ತು ಮುಂಗಾರು ಜೇನು ಅಂದರೆ ವಿಷ ಜಾಸ್ತಿ, ಪವರ್ ಜಾಸ್ತಿ. ಅದಕ್ಕಾಗ ಪವರ್ ಜೇನು ಅಂದರೆ ಒಂದು ಕಾರೆ ಮರ ಅಂತ ಇರ್ತದೆ. ಅದ್ರಲ್ಲಿ ನಂಗೆ ಆ ಕಾಯೆಲ್ಲ ಕೀದು ಬಂದರೆ ಬಟ್ಟೆ ಒಗೆಯಬಹುದು, ಈ ಥರ ಎಲ್ಲ ಇರ್ತದೆ. ಕಾರೆಕಾಯಿ ಅಂತ ಆ ಹೂ ಟೈಮಲ್ಲೂ, ಆ ಮರದ ಹೂ ಟೈಮಲ್ಲೂ ಭಾಳ ವಿಷ. ತಂಟೆ ಕಾಲ ಒಂದು ಹುಳ ಕಚ್ಚಿದ್ರೆ 10 ಹುಳ ಕಚ್ಚಿದೆ. ಈ ಥರ ಸಾವಾಗೋದಿಲ್ಲ. ಆದರೆ ಸಾವು ಆಗ್ತದೆ. ಸಾವಾಗೋದಕ್ಕೆ ಹೆಂಗೆ ಹೋಗ್ತದೆ ಅಂದರೆ ನಂಗೆ ಅದುವೇ ಅತಿ ಜಾಸ್ತಿ ಮಾಡಿದರೆ, ನಂಗೆ ಏನಾದ್ರು ಒಂದು ಚೂರು ಮಿತಿ ಮೀರಿದರೆ, ನಂಗೆ ಏನಾದ್ರು ತಪ್ಪು ಮಾಡಿದರೆ, ಆ ತಪ್ಪು ಮಾಡಿದ ಟೈಮಲ್ಲೂ ನಂಗೆ ಈ ಜೇನನ್ನೇ ಏಸಿಗೆ ಮಾಡಿ ಕೊಡೋದು ಒಬ್ಬರಿಗೂ, ಮತ್ತು ಅದನ್ನೇ ಬೇರೆ ಬೇರೆ ಥರ ಏನೋ ಒಂಥರ ಬೇರೆ ಥರ ಮಿಕ್ಸ್ ಮಾಡಿ ಕೊಡೋದು, ಇದೆಲ್ಲ ಮಾಡಿದರೆ ನಂಗೆ ದೇವರುವೇ ಆ ಟೈಮಲ್ಲಿ ಶಾಪ ಕೊಡ್ತದೆಂಬ. ಆ ಕೊಟ್ಟಾಗ ಅದು ಏನು ಹೇಳ್ತದೆ ಅಂದರೆ ಆ ಟೈಮಲ್ಲೂ ಜೇನುವೇ ಕಚ್ಚಿ ನಂಗನೆ ಕೊಂದುಬಿಡ್ತದೆ. ಅಂದರೆ ಜೇನು ಹಿಂಗೆ ರೌಂಡು ಇಡೀ ವೀಸದ ಅದರದ್ದು ಒಂದು ಮುಳ್ಳುದಿಗೆ ಪಾಂಬು ಹೊತ್ತಿಗೆ ನಂಗೆ ಅದನ್ನೇ ಅದು ರೌಂಡ್ ಕಚ್ಚಿ ಪಾಂಬು ತಳದನ್ನೇ ಆ ಮುಳ್ಳನ್ನೇ ಹಿಂಗೆ ಹಾಕೋದು. ಮತ್ತು ಅಲ್ಲಿಂದ ಇದು ಹಿಂಗೆ ಬೆಲ್ಟ್ ಹೊಡಿತದೆ. ಹಿಂಗೇನು ಬೆಲ್ಟ್ ಹೊಡಿತದೆ, ಹಿಂಗೆ ಮುಂದೆ ಬೆಲ್ಟ್ ಹೊಡೆದು ಈ ಜಾಯಿಂಟ್ ಎಲ್ಲೆಲ್ಲ ಜಾಯಿಂಟ್ ಅದಕ್ಕೆ ತೀರ ಜಾಯಿಂಟ್ ಕೊಟ್ಟು ತೀರ ಎಲ್ಲ ಥರದ ಜಾಯಿಂಟಿಗೆ ಆದಮೇಲೆ ಮನುಷ್ಯ ಸತ್ತೋಗೋದು. ಹಾಗೆ ಈಗ ಅದನ್ನು ಕೀಳೋ ಪ್ರಾಸೆಸ್ ಏನು? ಅದನ್ನು ಕೀಳೋದಂದರೆ ನಂಗೆ ಅದೊಂದು ಉಪಾಯ. ಆ ಉಪಾಯ ಹೆಂಗೆ ಒಂದು ಇಂಥ ಕಡ್ಡಿನೆಲ್ಲ ಎಲ್ಲ ಒಂದು ಹಗ್ಗಲೆಲ್ಲ ಕಟ್ಟಿ ಅದಕ್ಕೆ ಈ ಥರ ಒಂದು ಸೊಪ್ಪು, ಯಾವುದೋ ವಿಷ ಆಗಲಿ ಸೊಪ್ಪು ಅಂಥ ವಿಷ ಆಗದಿದ್ದ ಸೊಪ್ಪನ್ನೇ ಅದಕ್ಕೆ ಹಾಕಿ ಕಟ್ಟೆ ತೊಡೋಗಿ ಹೊಗೆ ಮಾಡಬಹುದು. ಆ ಹೊಗೆ ಮಾಡೋಡು ಅದಕ್ಕೆಲ್ಲ ತೋರಿಸಿದಾಗ ಎಲ್ಲ ಹೊಗೆ ಗಂಜೋಡು ಎದ್ದು ಹೋಗ್ಬಿಡ್ತವೆ. ಆಗ ಅದನ್ನೇ ನಂಗೆ ಕೀರಬಹುದು. ನಾವು ಅದನ್ನ ಹೊಗೆ ಬಿಡಲೇಬೇಕು. ಆ ಹೊಗೆ ಬಿಟ್ಟಾಗಲೇ ಕಡ್ಡಿ ತಗೊಂಡು, ನೀವು ಮೊದಲು ಯಾರು ನನಗೆ ಹೇಳಿದ್ರು ಬೀಡಿ ಹೊಗೆ ಬಿಡ್ತಾ ಇದ್ರು ಹೇಳಿ. ಬೀಡಿ ಹೊಗೆ ಉತ್ತದ ಜೇನು ಜೇನು, ಇದಕ್ಕೆ ನೀವು ಹೊಗೆನೇ ಬಿಡಬೇಕು. ಅದು ಹೊಗೆ ಬಿಟ್ಟಾಗ ಜೇನೆಲ್ಲ ಹಾರಿ ಹೋಗ್ತದೆ, ಬೇರೆ ಕಡೆ ಕೂತ್ಕೋತದೆ. ಆಗ ನಂಗೆ ಇಲ್ಲಿ ಕೀರ. ಆದ್ರೆ ಜೇನು ಸಾಯಲ್ಲ. ಮತ್ತೆ ಗೂಡು ಕಟ್ಟುತ್ತದೆ. ಮತ್ತೆ ಗೂಡು ಕಟ್ತದೆ, ಅಲ್ಲಿ ಬೇರೆ ಕಡೆ ದಾಟಿ ಕೂತು ಕಟ್ಟುತ್ತದೆ. ಈ ಥರ ಮತ್ತೆ ಅದು ವರ್ಷಕ್ಕೆ ಒಂದ್ಸರಿ ಮಲೆಗೆ ಹೋಗ್ತದೆ ಎಂಬ ಜೇನು ಮಲೆ ಅಂತ. ಜೇನು ಮಲೆಗೆ ಹೋಗಿ ಅಲ್ಲಿ ಶುದ್ಧ ಆಗೋದೆಂಬ. ಅಂದರೆ ನಂಗೆ ಒಂದು ಸೂತ್ಕತೆ ಮನುಷ್ಯ ಈ ಮನಸ್ಸರಲ್ಲಿ ಒಂದು ಸೂತ್ಕತೆ ಆಗಲ್ಲ ಅಲ್ಲ. ಇದೆಲ್ಲ ಹೋಗಿ ಮಲೆಯಲ್ಲಿ ಹೋಗಿ ಶುದ್ಧ ಆಗಿ ಮತ್ತೆ ಬರ್ತವೆಂಬ ಜೇನು. ಏನು ಹಿಂಗಂತೆ ಜೇನೀಗ ನಾವು ಮನುಷ್ಯರು ಜೇನೆಲ್ಲ ಕುಯ್ತಾ ಇರ್ತೀವಿ, ಮನುಷ್ಯ ಶುದ್ಧ ಇರೋದಿಲ್ಲ. ಶುದ್ಧ ಇಲ್ಲದೆ ಜೇನು ಕುಯ್ದು ಬಿಟ್ಟಾಗ ಅವು ಮಲೆಗೆ ಹೋಯ್ತವೆ ಅಂತ. ಮಲೆ ಕಾಡಿಗೆ ಹೋಗಿ ಅಲ್ಲಿರುವಂಥ ನೀರುಗಳೆಲ್ಲ, ಮಲೆಕಾಡು ಗುಡ್ಡ ಬೆಟ್ಟ ಇರ್ತದೆ,
ಅಲ್ಲಿ ಹೋಗಿ ಸ್ನಾನ. ಆ ಸೂತ್ಕ ಬರೋದು ಯಾವ ಟೈಮು ಆ ಥರ? ಮನುಷ್ಯ ಯಾವ ಟೈಮಲ್ಲಿ ಅಂತ ಹೇಳಕ್ಕಾಗಿಲ್ಲ. ಇವತ್ತು ನಾನು ಮೀನು ಊಟ ಮಾಡಿರ್ತೀನಿ ಅಥವಾ ಮಾಂಸ ಊಟ ಮಾಡಿರ್ತೀನಿ, ಅಲ್ಲೊಂದು ಜೇನು ಕುಯ್ಬೇಕು ಅಂತ ಹೇಳ್ತಾರೆ. ಆ ಮರಕ್ಕೆ ಆಗ ನೀ ಶುದ್ಧ ಇಲ್ಲ. ಆ ಥರ ಭಾಳ ಸೂಕ್ಷ್ಮ ಇಲ್ಲಿ ಇದರ ವಿಷಯ ಅಂದರೆ ಆವಾಗನೇ ಈ ಜೇನು ಕಡಿತದೆ, ತಲೆ ಸುತ್ತ ಕಡಿಬಿಡ್ತದೆ, ಮನಸ್ಸನ್ನ Joints ಗೆ ಕಡಿತದೆ. ಆ ಮರದಿಂದ ಅವನು ಬೀಳುವ ಸಾಧ್ಯತೆ ಉಂಟು, ಬಿದ್ದು ಜೀವಕ್ಕೆ ಹಾನಿ ಆಗುವ ಸಾಧ್ಯತೆ ಉಂಟು. ಅಕಸ್ಮಾತ್ ಇಳಿದು ಬಂದರೂ ಅವನು ಮನೆ ತಲುಪಷ್ಟು ಬಿದ್ದು ಜೀವ ಹಾನಿ ಆಗ್ಬಿಡ್ತದೆ. ಅದಕ್ಕೆ ಶುದ್ಧ ಮುದ್ದವಾಗಿರ್ಬೇಕು ಅಂತ ಹೇಳೋ ಮಾತನ್ನ ಹೇಳ್ತಾರೆ. ಹಂಗೆ ಜೇನು ಕುಯ್ಯೋದು ಕೂಡ ಶುದ್ಧ ಮುದ್ದವಾಗಿರ್ಬೇಕು, ದೇವರಿಗೆ ಸಂಬಂಧಪಟ್ಟಂತ ವಸ್ತಾಗಿರ್ತದೆ ಅದು. ಮನಸ್ಸು ಎಲ್ಲ ಶುದ್ಧವಾಗಿ ಇರಬೇಕು. ಮತ್ತೆ ಈಗ ನೀವು ಅದನ್ನ ಒಂದು ಗೂಡಲ್ಲಿ ಎಷ್ಟರ ಮಟ್ಟಿಗೆ, ಎಷ್ಟು ಪ್ರಮಾಣದಲ್ಲಿ ನೀವು ಜೇನು ತುಪ್ಪವನ್ನು ತೆಗೆಯಲು ಸಾಧ್ಯ? ಅದರಲ್ಲಿ ಈ ಸುಮಾರು ಹಿಂದೆ ಅದು ಹೆಂಗಿತ್ತು ಅಂದರೆ 1 ಟಿನ್ನು ಅಂತೇಳಿ 25 kg, 10 kg, 15 kg ಈ ಥರ ಎಲ್ಲ ಥರ ಬರ್ತದೆ. 25 kg ಗಟ್ಟನೂ ಇರ್ತದೆ ಒಂದೊಂದು ದೊಡ್ಡ ದೊಡ್ಡ ಜೇನು, ಹೆಜ್ಜೇನು. ಮತ್ತು 10, 12 ಅದು ಉತ್ತ ಜೇನು. ಉತ್ತ ಜೇನು ನಂಗೆ ಅದನ್ನ ತುಡೆ ಅಂತ ಕರಿತೀವಿ. ಏನಂಗಂದ್ರೆ ಉತ್ತಾದ ಜೇನು ಅಂತ ಕಟ್ಟಿ ಜೇನು ಹೇಳಿದ್ರು. ನಾವು ಕಾಡಿನ ಹೆಜ್ಜೇನು, ದೊಡ್ಡ ಜೇನು ಬಗ್ಗೆ ಮಾತಾಡಿದ್ವಿ. ಇವಾಗ ಹೇಳ್ತಾರೆ ಉತ್ತ ಜೇನು ಅಂತ ಹೇಳಿದ್ರೆ ಮರದ ಹೋಟೆಲ್ ಇರ್ತದೆ ಬಿಲದಲ್ಲಿ, ಉತ್ತದಲ್ಲಿ ಅದೇ ಈ ಗೂಡು. ಇವಾಗ ಒಂದ್ ಮರ ಅಂದ್ರೆ ಅದ್ರ ಕೆಳಗಡೆ ಮಧ್ಯದಲ್ಲಿ ಒಂದು ಗೂಡು ಕಟ್ಟಿದ್ರೆ ಅದ್ರೊಳಗಿರುತ್ತೆ. ತೂತಲ್ಲಿ ಉತ್ತದಲ್ಲಿದ್ರೆ ಉತ್ತದ ಜೇನು ಅಂತ ಹೇಳ್ತೀವಿ. ಕಡ್ಡಿಲಿ ಕಟ್ಕೊಂಡಿರ್ತದೆ ಸಣ್ಣದಾಗಿ, ಅದಕ್ಕೆ ಕೋಲು ಜೇನು ಅಂತ ಹೇಳ್ತೀವಿ. ಜೇನಲ್ಲೂ ಕೂಡ 4-5 ಥರದ ಜೇನು ಇದೆ. ಎಷ್ಟು ತೆಗಿಬಹುದು ಅದ್ರಲ್ಲಿ, ಎಷ್ಟು ಪ್ರಮಾಣದಲ್ಲಿ ಬರಬಹುದು? ಅದು ನಮ್ಮ ಜನಾಂಗ ಏನ್ ಮಾಡ್ತಾರೆ ಅಂದ್ರೆ ಎಲ್ಲವನ್ನು ಕುಯ್ದು ನಾಶ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಜೇನು ನನಗೆ ಬೇಕು, ಸ್ವಂತಕ್ಕೆ ಬೇಕಾದ್ರೆ ಅಲ್ಲಿ ಒಂದು 10 ಜೇನು ಇದ್ರೆ ಮರದಲ್ಲಿ 1-2 ಜೇನು ಕುಯ್ಕೊಂಡು ಬಾಕಿನ ಬಿಟ್ಟು ಬರ್ತಾನೆ. ಮುಂದೆಗೆ ಆಗಲಿ ತಂದು ಬರ್ತದೆ. ಮತ್ತೆ ಅದು ಬೇರೆ ಥರನೂ ಯೋಚನೆ ಬರ್ತದೆ. ಅಲ್ಲಿಗೆ ಕರಡಿ ಬರ್ತದೆ. ಆವಾಗ ಆ ಕರಡಿ ಆಗ್ತದೆ ಊಟ, ಆಹಾರ. ಕರಡಿ ಊಟ ಜೇನುವೆ. ನಮ್ಮ ಗುಗ್ಗೆ ಎರಡೇ, ಗುಗ್ಗೆ 5 ಜೇನಿದೆ, 10 ಜೇನಿದೆ, ಒಂದೇ ಸಲ ಕುಯ್ಕೊಂಡು ಹೋಗ್ಬಿಟ್ಟು ಬೇಡ. ಕಾಡಲ್ಲಿರುವ ಪ್ರಾಣಿಗಳಿಗೆ ಕರಡಿ ಮತ್ತೊಂದು ಏನು ತಿಂತವೆ, ಜೇನುಗಳು ತಿಂತವೆ, ಅದಕ್ಕೂ ಇರಲಿ ಅಂತೇಳಿ ಬಿಟ್ಟು ಬರ್ತಾರೆ. ಇವಾಗ ನೀವು ಜೇನುತುಪ್ಪವನ್ನು ಮನೆಗೆ ಸೀಮಿತವಾಗಿ ಇಟ್ಕೊಳ್ದೆ ಮಾರಾಟಕ್ಕೂ ಇವಾಗ ತಗೊಳ್ತಾರೆ ಅಲ್ವಾ? ಸೊ ಅದು ಎಷ್ಟಕ್ಕೆ ಹೋಗುತ್ತೆ ಅದು ಮಾರಾಟಕ್ಕೆ? ಈಗ ಹಿಂದೆಲ್ಲ ಭಾಳ ಕಮ್ಮಿ ಇತ್ತು, ಈಗೆಲ್ಲ 500, 600. ಮುಂದೆ ಹಿಂದೆ ಎಲ್ಲ ಎಷ್ಟಿತ್ತು? ಹಿಂದೆ 100, 50, 60, 70 ರೂಪಾಯಿಗಳು ಹಿಂಗೆ ಬಳಸ್ತಿತ್ತು. ಹೌದು, ಅದು ಭಾಳ ಕಮ್ಮಿ ಇತ್ತು. ಈ ಜೇನಿಗೆ ಒಂದು ಹಾಡು ಹೇಳುವ, ಹಾಡು ಹೇಳ್ಕೊಂಡೇ ನಾವು ಜೇನು ಕುಯ್ಬೋದಲ್ಲ. ಹಾಡಿನ ರೂಪದಲ್ಲಿ ನಮ್ಮ ಜನಾಂಗನೇ ಮಾಡಿ ಅದಕ್ಕೆ ಅದರ ಹೆಸರಲ್ಲೇ ಒಂದು ಹಾಡು ಮಾಡಿ ಮನುಷ್ಯದ ಕವಿಯಾಗಿ ಅದನ್ನ ಹಾಡಿದ್ದಾನೆ. ಅದನ್ನ ಬರ್ದವ್ರು ಯಾರು ಅವೆಲ್ಲ ಏನು ಗೊತ್ತಿಲ್ಲ, ಯಾರು ಬರ್ತಿಲ್ಲ. ಅದಾಗದೆ ಹುಟ್ಕೊಂಡ್ರು, ಅದೇ ಹುಟ್ಟೋರ್ತೆ ಅದೇ ನಂಗವೇ ಹಾಡೋಳು ಅದನ್ನೇ ಬಳಸೋಡು ಬಂದಿರೋಂಥ. ಅಂದ್ರೆ ಡೋಬಿ ಅವರೇ ಹಾಡನ್ನ ತಯಾರಿಸ್ಕೊಂಡ್ರು ಅಥವಾ ಜಯಂತಿಯವರೇ ತಯಾರಿಸೋಳ್ರಿ. ಅಲ್ಲಿ ಮರದ ಮೇಲೆ ಲೈನ್ ಹಾಡಿ, ಮರದ ಮೇಲೆ ಆಡೋದು, ಇಲ್ಲಿ ನೆಲದಲ್ಲಿ ಇದ್ದವರೇ ಆಡೋದು. ಅಂದ್ರೆ ಅದು ಹೆಂಗಿರುತ್ತೆ ಅಂದರೆ, ಜೇನು ಹುಟ್ಟಿದಾಗ ಯಾಳು ಅಣ್ಣ ತಮ್ಮ, ಜೇನು ಬಲಿಯಾಗ ದಾದೆ ಪರ. ಜೇನೇ ಹುಟ್ಟಿದಾಗ ಯಾಳು ಅಣ್ಣ ತಮ್ಮ, ಜೇನು ಬಲಿಯಾಗ ದಾದೆ ಪರು. ಜೇನೇ ಮರಕಾರ ಬಂದಾನೀಗ, ಜೇನೆ ಮರಕಾರ ಬಂದ. ಜೇನೆ ನಿನಗ್ಯಾಕೋ ಸುಖ ನಿದ್ರೆ, ಜನ ನಿನಗ್ಯಾಕೋ ಸುಖ. ಆಕಸೊಂಬ ಹರ ಮನೆಯ, ಜನ ಆಕಸೊಂಬ ಹರ ಮನೆಯ. ಜನೆ 700 ಒತ್ತೆಯ ಬೆಳಗಿ, ಜನೆ 700 ಒತ್ತೆಯ ಬೆಳಗಿ. ಜೇನಿ ಬುಣ 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 ಬುಣ. ಆ ಜೇನು ಶಬ್ದ ಅಲ್ಲ, ಅದ್ರ ಬುಣ 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 ಲಾಸ್ಟಲ್ಲಿ ಅದು ಜೇನು ಶಬ್ದ ಮಾಡಕ್ಕಲ್ಲ, ಆಗಲ್ಲ ಇದು ಹಂಗೆ. ಈಗ ಜೇನೆ ಗೂಡು ಹಿಡಿಯವ ನಡ್ತಿ ಸುಖ ಬಾಳ, ಜನೆ ಮರಕಾರ ನಡ್ತೆ ಮುಂಡೆ ಬಾಳು ತಳಿ. ಅಂದರೆ ಅದು ಯಾನ್ ಆಳ್ತೆ ಅಂದರೆ ಅಲ್ಲಿಗೆ ಈ ಥರ ಜೇನು ವಿಷಯ ಹೆಚ್ಚು ಕಮ್ಮಿ. ಆ ಜೇನು ಇದರಲ್ಲಿ ಹೆಚ್ಚು ಕಮ್ಮಿ ಅಂದರೆ ಮರದ ಮೇಲೆ ಇರೋ ಒಂದು ಆಕಸ್ಮಿಕ
ಕತ್ತಲೆ ಟೈಮು. ಅಂದರೆ ಜೇನೇ ಕಾಲು ಜೋಕೆ ಕೈ ಜೋಕೆ ತಲೆ ಹುಷಾರು ಅಂತ. ಅಂದರೆ ಇವನಿಗೆ ಅಂದರೆ ಯಾರ ಜೇನು ಕೀಳವನು ಎಚ್ಚರಿಕೆ ಹಾಡು. ಹಾಗೆ ಅದೇ 7 ಥರದ ಜೇನಿಗೆ 7 ಥರದ ಹಾಡು. ಈ ಥರ ಅಂದರೆ ಅದು 7 ಅಣ್ಣ ತಮ್ಮದಿರು ಎಲ್ಲ ಒಟ್ಟಿಗೆ ಇದ್ದರು. ಅಲ್ಲಿ ಜಾತಿ ಭೇದ ಆಗಿ ಹೋಗಿರೋಂಥದ್ದು ನೋಡಿ ಹಿಂಗೆ. ಹಂಗಾಗಿ ನಾವು ಹಂಗೆ ಜೇನು ಕುರುಬನಾಗಿ ಬಂದು ಅವರೆಲ್ಲ ಪೂರ್ತಿ ಬೇರೆ ಬೇರೆ ಜಾತಿ ಬೇರೆ ಬೇರೆ ಭಾಷೆಗೆ ಓದ್ತದೆ. ಈ ಥರ ಬಂದು ಜೇನಿನ ಒಂದು ಲೆಕ್ಕ ಸರಳ ಕೊಟ್ಟಾಗ ಆವತ್ತು ಯಾನ ಆಳುಬರಲ್ಲಿ ತೀರ್ಮಾನ ಆಯ್ತು. ಮತ್ತು ಯಾರ ಹಿಂದೆ ಇರೋರು ಯಾನ ಗುರುತಿಸೋರಿಗೆ ಅದು ಇವತ್ತು ನಂಗೆ ಯಾನ ಹೆಸರಾಕಿ ಕರೆದವ್ರಿಗೆ ಅದು ಯಾನ ಅಂದರೆ ಯಾರು ಅಂತನಾ? ಏನು ಹೆಸರಾಕಿ ಕರೆದಿದ್ರು, ಏನು ಹೆಸರು ಹೇಳಿ ಹೋದ್ರು, ಯಾರು ಹೆಸರು ಹೇಳಿ ಒಬ್ಬ ಹೋದ, ಯಾರ ಹೆಸರನ್ನ ಕೇಳಿ ಒಬ್ಬ ಉಳ್ಕೊಂಡ, ಅವನು ಜೇನು ಕುರುಬಾಗಿ ಉಳ್ದ. ಬೇರೆ ಬೇರೆ ಹೇಳಿ ಹೋದ್ರು, ಎಲ್ಲ ಮಾತ್ರದಲ್ಲಿ ಏನೇನೋ ಹೇಳಿ ಹೋದ್ರು. ಆದರೆ ಜೇನು ಭಾಷೆಯಲ್ಲಿ ಜೇನು ಹಾಡಿನಲ್ಲಿ ಜೇನು ಮರಕ್ಕೆ ಏನು ಜೇನು ಮರಕ್ಕೆ ಏನು ಹೇಳಿದರೆ ಅವನು ಜೇನು ಕುರುಬಾಗಿ ಇಲ್ಲಿ ಉಳಿದಿದ್ದಾನೆ. ಅಂದರೆ ಈಗ ನಂಗೆ ಕಾಡು ಅಂದರೆ ನಂಗೆ ಜೀವ. ಅಂದರೆ ನಂಗೆ ಹಿಂದೆ ಹಳಬರು ಯಾನ್ ಹಾಡಿವ್ರಿಗೆ ಅಂದರೆ ಇದರ ಋಣ ಹೆಂಗೆ ತೀರಿಸು ಅಂದರೆ ನೋಡಪ್ಪ, ಅದರ ಋಣ ತೀರಿಸ್ಬೇಕಾದ್ರೆ ಬೇರೆ ಏನಲ್ಲಪ್ಪ, ನಂಗೆ ಈಗ ಜೇನು ಕೊಡ್ತದೆ, ಗಿಡಮೂಲಿಕೆ ಔಷಧಿ ಕೊಡ್ತದೆ, ಸೊಪ್ಪು ಏನು ಬೇಕಾದ್ರೆ ಕೊಡ್ತದೆ. ಅಂದರೆ ಅದಕ್ಕೆ ಕಾಡು ತಾಯಿ ಅಂತ ಕರೀತಾರೆ. ಒಂದು ಎತ್ತ ತಾಯಿ, ಅದು ಬಿಟ್ಟ ಮೇಲೆ ಕಾಡು ತಾಯಿ. ಆ ಕಾಡು ತಾಯಿನ ಋಣ ತೀರಿಸಬೇಕಾದ್ರೆ ಯಾನ ಮಾಡಿದರೆ ತೀರಿಸಬಹುದು ಅಂತ ಬಂದರೆ ಅದರಲ್ಲಿ ಬೇಕಾಷ್ಟು ಅದೆಯಪ್ಪ. ಅಂದರೆ ಬರೀ ಬಾಯಿ ಬರ್ದಾರ ಪ್ರಾಣಿಗಾರದಲ್ಲಿ ಅದ್ರ ಬಿತ್ತೆ ಬುದ್ದಾಗ ಹೋಗಿ ಕಡಿಸು, ಅದು ನಿನ್ನಾಗ 100 ಅಂಕ ದೇವರು ಪೂರ್ತ ಬರಿತಾನೆ ಅಂತ. ಈಗ ಈ ಕಾಡಿನಲ್ಲಿ ಎಲ್ಲವನ್ನೂ ಕೊಡ್ತಾರೆ, ಬರೀ ಬಾಯಿ ಬರ್ದ ಪ್ರಾಣಿ. ನಂಗೆ ಇಷ್ಟೆಲ್ಲ ಸೌಲಭ್ಯಗಳನ್ನು ನಿನಗೆ ಹಿಂಗೆ ಒದಗಿಸ್ಕೊಡ್ತಾ ಇದ್ದೀನಿ. ಆದರೆ ನೀನು ಏನು ಕೊಡ್ತೀಯ ಈ ಕಾಡಿಗೆ? ಅದನ್ನ ಉಳಿಸ್ತದೆ ಹೆಂಗೆ? ಯಾವ ರೀತಿ ಉಳಿಸ್ತೇವೆ? ಕಾಡಿಗೆ ಬೆಂಕಿ ಬೀಳ್ತದೆ, ಏನೋ ತೊಂದರೆ ಆಗ್ತದೆ, ಅಡವಿ ತಾಯಿಗೆ ಏನೋ ನೋವಾಗಿರ್ತದೆ, ಇಲ್ಲ ಮಕ್ಕ ಬೆಂದು ಹೋಗ್ತಾರಲ್ಲ ಏನೋ ಆಗಿರ್ತದೆ. ಅದರ ಮಕ್ಕವೇ ಬಾಯಿ ಬರ್ದ ಪ್ರಾಣಿಗ. ಜಿಂಕೆ ಇರ್ಬೋದು, ಮೊಲ ಇರ್ಬೋದು, ಕಾಟಿ, ಹಾವು, ಚೇಳು, ಜೇನು ಏನಿರ್ತದೆ ಯಾರು ಬಾಯಿ ಬರ. ಬೆಂಕಿನ ಕೆಡಿಸು, ಆ ಅಗ್ನಿನ ಕೆಡಿಸು. ನಾವೆಲ್ಲ ಆಗ ನೀನು ಏನು ಮಾಡಿದ್ಯಾ ಅದೆಲ್ಲ ನಿಮಗೆ. ಅವ್ರ ಮನೆ ಉಳಿಸು, ಅವ್ರ ಊಟ ಉಳಿಸು, ಋಣ ತೀರಿಸ್ತಾ ಇರೋ ಥರ. ಆಗ 100 ಅಂಕ ಕರೆಕ್ಟಾಗಿ ದೇವರು ಬರೀತಾರೆ. ಅಂದರೆ 100 ವರ್ಷ ಆಯಸ್ಸು ಅಂತ ಹಂಗೆ ಎಲ್ಲರಿಗೂ ಇರಲಿ. ಅದಕ್ಕೆ ನಂಗಾಗ ಈಗ ನಂಗೆ ಮಾತುವೆ ಸಾಕು ಸತ್ಯ. ನಿಮ್ಮ ಭಾಷೆ ಹುಟ್ಕೊಂಡಿದ್ದು ಹೇಗೆ? ಅದೇ ಆ ಹುಡ್ಡಬೇಕಾದ್ರೆ ಇದೆ ದೇವ್ರ ಕಾಲದಲ್ಲಿ ಒಂದು ನಂಗೆ ಎಳಬರು ಕಾಲದಲ್ಲಿ ಎಲ್ಲ ಆಗ ದೇವರು ಎಲ್ಲ ಅವ್ರಿಗೂ ಕಾಣಂಥದ್ದು ಇತ್ತು ಹಿಂದಿನ ಇದು. ಹಂಗಾಗಿ ಈ ಭಾಷೆ ಥರ ಬರಾಗ ನನಗೊಂದು ಭಾಷೆ ಹುಟ್ಟಿರೋಂಥದ್ದು ಇದು. ಈ ಭಾಷೆ ಕಾಡು ಒಳಗೆ ಉಳಿತು. ಇದಕ್ಕೇನು ಲಿಪಿ ಎಲ್ಲ ಎಂತ ಇಲ್ಲ, ಯಾವುದು ಹೊರಗಡೆ ಇದು ಬಂದಿಲ್ಲ, ಇನ್ನೂ ಗೊತ್ತಿಲ್ದಿರೋಂಥ ವಿಷಯ. ಆದರೆ ಇದರ ಒಳಗೆ ಉಳಿದಾಗ ಏನ ಇದೆ, ಇದರೊಳಗಡೆ ವಿದ್ಯೆಯನ್ನು ಕಾಣಿ ನಂಗೆ ಬರೀ ಅಂದ್ರೆ ಏನಂತಂದರೆ ಈ ಸ್ವಲ್ಪ ಅಕ್ಕಪಕ್ಕ ಮಾತ್ರ ಆಗ ಬರೀ ಇಂಥದ್ದೇ ಒಂದು ಮೂಲೆಯಲ್ಲಿ ಒಂದು ಕಾಡು ಒಳಗೆ ಬಿದ್ದು ಇವತ್ತು ಜೀವನ ಮಾಡಿ ಅದನ್ನು ಉಳಿಸೋಡು ಬಳಸೋಡು ನಂಗೆ ಇವತ್ತಿಗೂ ನಂಗೆ ಬದುಕಿದಾಗೆ ಕಾಡು ಪ್ರಾಣಿ ಬಾಯಿ ಬರೆದಿದ್ದವ್ರನ್ನೇ ಸಹ ಉಳಿಸೋಡಿದಾಗೆ. ಅಂದರೆ ಇಡೀ ಪ್ರಾಣಿಗಳೆಲ್ಲ ಇದ್ದಾವೆ, ಅಷ್ಟು ಇದ್ದರೂ ಸಮೇತ ಅಡವೆ ತಾಯಿನ ನಂಬಿಕೊಂಡು ಕಾಡನ್ನು ನಂಬಿಕೊಂಡು ನಾವು ವಾಸ ಮಾಡ್ತೀವಿ. ಬರೀ ಕೈ ಹೊತ್ತಿಗೆ ಬರೀ ಕೈಲಿ ಹೋಗ್ತೀವಿ, ಕೋವಿ ಕತ್ತಿ ಏನಿದೆ. ಆದ್ರಿಂದ ನಮಗೂ ಆ ಪ್ರಾಣಿಗಳಿಗೂ ನೆಂಟಸ್ಥಾನ ಸಂಬಂಧ ಇದೆ. ಯಾವುದೇ ದಿವಾನಿ ಇವತ್ತವರೆಗೂ ಆಗಲಿಲ್ಲ. ಅಂದರೆ ದೇವರು ಸತ್ಯ ಅಂತ, ದೈವ ಸತ್ಯ. ಅದರ ಶಕ್ತಿಲಿ ನಂಗೆ ಬದುಕಟ್ಟನೆ ಮಾಡ್ತಿದ್ದೆ ಅಂತ. ಹಂಗೆ ಆದಾಗ ನಂಗಾಗಿ ಇವತ್ತು ಫ್ರೆಂಡ್ ಆನೆ ಮತ್ತೆ ಮಕ್ಕಗತ್ತ ಹೆಚ್ಚು. ಅಂದರೆ ಅಲ್ಲಿ ಹಿರಿಯವರು ಇನ್ನೊಂದು ಮಾತಾಡಿ ಇವರಿಗೆ ಆ ಮಾತು ಹೆಂಗಂದ್ರೆ ಅದು ದೇವ್ರಂಥ ಪ್ರಾಣಿ ಪೂಜೆ ಮಾಡಪ್ಪ, ಬಾಕಿದವರೆಲ್ಲ ತಂದು ಕುಡಿಸೋಡು ವಿಗ್ರಹನೇ ಪೂಜೆ ಮಾಡ್ತಾರೆ, ಪುನಃ ಅವ್ರಿಗೆ ತಿಂದೋಡು ಆತಾರೆ. ಇದನ್ನೇ ಪೂಜಿಸಪ್ಪ, ದೇವ್ರಂತ ಪ್ರಾಣಿ, ನೀನು ಪೂಜೆ ಮಾಡು, ನಿನ್ನ ಮಕ್ಕಳನ್ನ ತಿನ್ಸು, ಅದಕ್ಕೂ ತಿನ್ಸು ಅಂತ. ವಿಗ್ರಹಗಳಿಗೆ ಪೂಜೆ ಮಾಡ್ತಾರೆ, ದೇವ್ರಿಗೆ ಇದು ಮಾಡ್ತಾರೆ, ಅವರೇ ತಿನ್ಕೊಂಡು ಹೋಗ್ತಾರೆ. ಆದ್ರೆ ನಿಜವಾದ ದೇವರು ಆನೆ ಇರ್ತದೆ, ಆನೆ ಗಣಪತಿ ರೂಪದಲ್ಲಿದ್ದಾನೆ, ಅವನಿಗೆ ಪೂಜೆ ಮಾಡು, ಅದೂ ತಿನ್ನುತ್ತದೆ, ನಿನ್ನ ಮಕ್ಕಳು ತಿನ್ನುತ್ತದೆ, ಎಲ್ಲ ತಿಂದುಕೊಂಡು ಹೌದು ಅಲ್ಲ. ಈ ಇಂಥ ಒಂದು ಸತ್ಯ ಅರ್ಥಪೂರ್ಣವಾಗಿದೆ ತುಂಬಾ ಅಲ್ವಾ? ಹೌದು, ಇಂಥ ಸತ್ಯ ಶಕ್ತಿ. ಹಂಗಾಗಿ ಇದು ಇಂಥದ್ದೊಂದು ಬಹಳ ಒಂದು ಸಂಬಂಧ. ಅಂದರೆ ನಂಗೆ ಅವ್ರಿಗೂ ನಂಗೆಲ್ಲ ಪೂರ್ತಿ ಒಂದು ಕಾಡಿನ ಒಂದು ಮನೆ ಮಕ್ಕ ಇದ್ದಾಗ ನಂಗೆ ದೇವರು ಇದು ಒಂದು ಜನ ಒಂದೇ ಮನೆ ನಾವು ಆನೆ ಪ್ರಾಣಿ ಎಲ್ಲವೂ ಒಂದು ಮನೆ ಮಕ್ಕ ಇದ್ದಾಗ ಎಲ್ಲವೂ ನಾವು ಒಂದು ಮನೆಯ ಮಕ್ಕಳಾಗಿದ್ದೀವಿ, ಒಂದು ತಂದೆ ತಾಯಿ ಮಕ್ಕಳಾಗಿದ್ದೀವಿ.
ತುಂಬಾ ಚೆನ್ನಾಗಿ ಶಿವನ ಮಾತಾಡಿದ್ರಿ ಮಕ್ಕ ಡೋಬಿ ಅವರೇ. ಅವರ ಶಿವನ ಮಕ್ಕ. ಹೌದು, ಅದಕ್ಕೆ ನಗೆನ ತಯಾರಿಸಿ ಅವರು ಕೊಟ್ಟರೆ ಅವರಿಗೆ ನಗೆ ಸಂಬಂಧ. ಸತ್ಯ ಅದು. ನಿಮ್ಮಿಂದ ತುಂಬಾ ಮಾಹಿತಿ ಸಿಕ್ತು ನನಗೆ. ತುಂಬಾ ಧನ್ಯವಾದಗಳು. ನೋಡಿ, ಇಷ್ಟ ಆಗಿತ್ತು ಜೇನು ಕುರುಬರ ವಿಶೇಷತೆ. ಅವರ ಹಾಡನ್ನು ಹಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರಿ. ಮತ್ತೆ ಜೇನು ಈ ಕುರುಬರು ಹೆಂಗೆ, ಈ ಜನಾಂಗ ಹೆಂಗೆ ಬೆಳೀತು, ಹೆಂಗೆ ಸೃಷ್ಟಿ ಆಯಿತು ಅನ್ನೋದು ಕೂಡ ನಾವು ಇಲ್ಲಿ ನಮ್ಮ ಡೋಬಿ ಅವರು ಹೇಳಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಾನು ನಿಮಗೆ ಧನ್ಯವಾದಗಳನ್ನು ಮತ್ತೆ ಸಲ್ಲಿಸ್ತಾ ಇದ್ದೀನಿ. ತಮಗೂ ಅಷ್ಟೇ, ನೀವು ನಮಗೆ ಅರ್ಥ ಆಗದೇ ಇರೋ ಭಾಷೆಯನ್ನು ನೀವು ನಮಗೆ ಅರ್ಥ ಮಾಡಿಸಿ ಕೊಟ್ಟಿದ್ದಕ್ಕೆ, ಜನಗಳಿಗೂ ಅರ್ಥ ಆಗೋಗೆ ಹೇಳಿದ್ದಕ್ಕೆ ನಿಮಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ನನಗೊಂದಿಷ್ಟು ಆನೆಯ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ, ಅಂದರೆ ಮಾವುತರಾಗಿರ್ಬೋದು ಮತ್ತು ಕಾವಾಡಿಗಳು ಅಂದರೆ ಮಾವುತರು ನಮ್ಮ ಭಾಷೆಯಲ್ಲಿ ಸರಳವಾಗಿ ಹೇಳೋದು ಅಂತಂದರೆ ಒಂದು ಡ್ರೈವರು ಒಂದು ಕ್ಲೀನರು ಅನ್ನೋ ಥರ, ಆ ಥರ ಲೆಕ್ಕದಲ್ಲಿ ಹೇಳ್ಬೋದು. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಡೋಬಿಯವರೇ ಮತ್ತು ತಿರ್ಗಾ ನಮ್ಮ ಸಹಾಯಕ್ಕೆ ಬರ್ತಾರೆ. ಸೊ ಇದಾಗಿತ್ತು ಜೇನು ಕುರುಬರ ಬಗ್ಗೆ, ಅವರ ಕಲ್ಚರು, ಅವರ ಹೇಗೆ ಹುಟ್ಕೋತು ಅನ್ನೋ ಒಂದು ನಾನು ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ. ಈಗ ಹೋಗೋಣ ಆನೆ ಮಾವುತರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ನಮಸ್ಕಾರ.